ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾ ರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧ ಔಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆಗಾಲದಲ್ಲಿ ಅತಿಯಾದ ಒಂದು ಬಿಸಿಲು ಇರ್ತದೆ. ಸೂರ್ಯನ ಬಿಸಿಲಿನ ತಾಪದಿಂದ ಆ ಬೇಗೆಯಿಂದ ಬೆವರೋದು, ಸುಸ್ತಾಗೋದು, ಆಲಸ್ಯ, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಇದಕ್ಕೆ ನಾವು ಆಹಾರದಲ್ಲಿ ಪಾನೀಯಗಳನ್ನ ಸೇವನೆ ಮಾಡ್ತಾ ಇರ್ತೀವಿ, ದೇಹ ತಂಪು ಮಾಡ್ಕೊಳಕ್ಕೆ ನೋಡ್ಕೋತೀವಿ. ಆದರೆ ಇದರ ಜೊತೆಗೆ ನಾವು ಧರಿಸ್ತಕ್ಕಂತಹ ಬಟ್ಟೆ, ಉಡುಪು ಬಹು ಪ್ರಮುಖ ಪಾತ್ರ ವಹಿಸ್ತದೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಯಾವ ರೀತಿಯ ಉಡುಪುಗಳನ್ನು ಹಾಕೊಳ್ಳೋದ್ರಿಂದ, ಯಾವ ಬಣ್ಣದ ಉಡುಪುಗಳನ್ನು ಹಾಕೊಳ್ಳೋದ್ರಿಂದ ಈ ಬೇಸಿಗೆ ಈ ಒಂದು ಧಗೆಯಿಂದ, ಆ ಬಿಸಿಲಿನ ಒಂದು ತಾಪಮಾನದಿಂದ ನಾವು ನಮ್ಮನ್ನು ಕಾಪಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ತಿಳಿ ಬಣ್ಣದ್ದು, ಬಿಳಿ ಬಣ್ಣದ ಉಡುಪುಗಳನ್ನ, ತಿಳಿ ನೀಲಿ ಬಣ್ಣದ ಉಡುಪುಗಳನ್ನ, ಹಳದಿ ಬಣ್ಣದ ಉಡುಪುಗಳನ್ನ, ಗುಲಾಬಿ ಬಣ್ಣದ ಉಡುಪುಗಳನ್ನು ಧರಿಸೋದ್ರಿಂದ ಸೂರ್ಯನ ಶಾಖ, ಅತಿಯಾದ ಒಂದು ಸೂರ್ಯನ ಶಾಖ ದೇಹವನ್ನು ಪ್ರವೇಶಿಸೋದನ್ನು ಇದು ತಡೀತದೆ. ಹಾಗೂ ಹತ್ತಿ, ಕಾಟನ್ ಬಟ್ಟೆಗಳನ್ನ ಹಾಗೂ ಖಾದಿ, ರಯಾನ್ ಬಟ್ಟೆಗಳನ್ನು ಉಪಯೋಗಿಸೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಬೆವರುಗಳನ್ನು ಇದು ಹೀರ್ಕೊಳ್ತದೆ. ಹಾಗಾಗಿ ಬಿಸಿಲಿನ ಧಗೆಯಿಂದ ನಿಮ್ಮನ್ನು ಕಾಪಾಡ್ತದೆ. ಆದಷ್ಟು ಈ ಗಾಢವಾದ ಬಣ್ಣ ಅಂತಂದರೆ ಡಾರ್ಕ್ ಕಲರ್ ಇರ್ತಕ್ಕಂತಹ ಬಣ್ಣಗಳು ಅಂತಂದರೆ ಕಪ್ಪು ಬಣ್ಣದ್ದಿರ್ಬೋದು, ಕಂದು ಬಣ್ಣದ್ದಿರ್ಬೋದು, ಅಥವಾ ಹಸಿರು ಬಣ್ಣ, ಹಾಗೂ ಈ ಒಂದು ಗಾಢವಾದ ಬಣ್ಣಗಳಿರ್ತವೆ, ನೀಲಿ ಬಣ್ಣ, ಈ ಥರ ಬಣ್ಣಗಳಿರ್ತಕ್ಕಂತಹ ಉಡುಪುಗಳನ್ನು ಧರಿಸಬೇಡಿ. ಇದೇನು ಮಾಡ್ತದೆ ಅಂತಂದರೆ ಸೂರ್ಯನ ಶಾಖವನ್ನು ಹೀರ್ಕೊಳ್ತದೆ ಹಾಗೂ ಹೆಚ್ಚು ಬೆವರಂಗೆ, ಹೆಚ್ಚು ಧಗೆ ಆಗೋಂಗೆ ಮಾಡ್ತದೆ ಹಾಗೂ ನಮ್ಮನ್ನು ಸುಸ್ತು ಮಾಡ್ತದೆ. ಉಡುಪುಗಳನ್ನು ಆದಷ್ಟು ಕಾಟನ್, ಹತ್ತಿಯಿಂದ ಮಾಡಿರ್ತಕ್ಕಂತಹ ಬಟ್ಟೆಗಳನ್ನು ಹಾಕೊಳ್ಳೋದ್ರಿಂದ ಬಿಸಿಲಿನ ಬೇಗೆಯಿಂದ ನೀವು ನಿಮ್ಮನ್ನು ರಕ್ಷಿಸ್ಕೊಳ್ಬೋದು. ಆದ್ದರಿಂದ ಕೇವಲ ಒಂದು ಆಹಾರ ಪಾನೀಯಗಳು ಮಾತ್ರವಲ್ಲ, ನಾವು ಉಡುಪು ಯಾವ ರೀತಿ ಧರಿಸ್ತೀವಿ, ಯಾವ ರೀತಿಯ ಉಡುಪುಗಳನ್ನು ಧರಿಸ್ತೀವಿ ಅನ್ನೋದು ಬಹು ಮುಖ್ಯ ಪಾತ್ರ ವಹಿಸ್ತದೆ. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಆದಷ್ಟು ಬಿಳಿ ಬಣ್ಣದ ಬಟ್ಟೆಗಳನ್ನ, ತಿಳಿ ನೀಲಿ ಬಣ್ಣದ ಬಟ್ಟೆಗಳನ್ನ, ಹಳದಿ ಬಣ್ಣದ ಬಟ್ಟೆಗಳನ್ನು ಉಪಯೋಗಿಸೋದ್ರಿಂದ ನೀವು ಬಿಸಿಲಿನ ಬೇಗೆಯಿಂದ ನಿಮ್ಮನ್ನು ನೀವು ರಕ್ಷಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.